ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಸುಮನ್ ಜೈನ್ ಅಂತೇಳಿ. ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಸುಮನ್ ಜೈನ್ ಅಂತೇಳಿ. ಎಕ್ಸೆಲ್ ಪಿ ಯು ಕಾಲೇಜಿನ ಅಧ್ಯಕ್ಷನಾಗಿ ಇದ್ದೇನೆ. ನಮ್ಮದು ಎಕ್ಸೆಲ್ ಪಿ ಯು ಕಾಲೇಜ್ ನಮ್ಮ ಧರ್ಮಸ್ಥಳ ಹತ್ರ ಗುರುವಾಯಿನಕೆರೆ ಅಂತ ಹೇಳಿ ಬೆಳ್ತಂಗಡಿ ತಾಲೂಕಲ್ಲಿದೆ, ಮಂಗಳೂರು ಜಿಲ್ಲೆಯಲ್ಲಿದೆ. ಸೊ ಈಗ ನಿಮ್ಗೆ ಗೊತ್ತಿರ್ಬೋದು, ಪಿ ಯು ಸಿ ಅಂತ ಹೇಳಿದ ತಕ್ಷಣ ದಕ್ಷಿಣ ಕನ್ನಡ ಜಿಲ್ಲೆ ಫಸ್ಟ್ ಪ್ಲೇಸಲ್ಲಿದೆ. ಸೊ ಈ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ನಮ್ಮ ಎಕ್ಸೆಲ್ ಪಿ ಯು ಕಾಲೇಜ್ ಫಸ್ಟ್ ಪ್ಲೇಸಲ್ಲಿರುವಂಥದ್ದು. ಸೊ ನಿಮ್ಗೆ ಗೊತ್ತಿರ್ಬೋದು, ಪಿ ಯು ಸಿ ಅಂತ ಹೇಳುವ ತಕ್ಷಣ ಮೇಯ್ನಾಗಿ ಬೇಕಾಗಿರುವಂಥ ಕೋಚಿಂಗ್, ನೀಟ್ ಕೋಚಿಂಗ್, JEE CET ಅಂತ ಹೇಳುವಂಥದ್ದು. ಸೊ ನಮ್ಮದೇನು ಸ್ಪೆಷಲ್ ಎಕ್ಸೆಲ್ ಅಲ್ವಾ, ಏನು ಸ್ಪೆಷಲ್ ಅಂತ ಹೇಳಿದರೆ, ನಾವೆಲ್ಲ ಟೀಚರ್ ಆಗಿದ್ದವರೇ, ಟೀಚರ್ಸ್ಗಳೇ, ಗ್ರೂಪ್ ಆಫ್ ಟೀಚರ್ಸ್ಗಳೇ ಸೇರಿಕೊಂಡು ಮಾಡಿರುವಂಥ ಇನ್ಸ್ಟಿಟ್ಯೂಷನ್. ಈಗ ನಾನು ಕೂಡ ಒಂದು 10 ರಿಂದ 12 ವರ್ಷ ಮೂಡಬಿದ್ರೆಯ ಪಿ ಯು ಕಾಲೇಜಲ್ಲಿ ನೀಟ್, JEE CET ಟ್ರೈನರ್ ಆಗಿ ವರ್ಕ್ ಮಾಡ್ತಾ ಇದ್ದೆ. ಆಮೇಲೆ ಒಂದು 2016 ನಮ್ಮ ಊರಲ್ಲಿ ಒಂದು ಗ್ರಾಮೀಣ ಪ್ರದೇಶದ ವಿದ್ಯಾರ್ಥಿಗಳಿಗೆ ಉಜಿರೆಯಲ್ಲಿ ಒಂದು ಹೆಲ್ಪ್ ಆಗಲಿ ಅಂತ ಹೇಳುವ ಕಾರಣಕ್ಕೆ ಉಚಿತವಾಗಿ ನೀಟ್ ಮತ್ತು JEE CET ಕೋಚಿಂಗನ್ನು ಕೊಡಲಿಕ್ಕೆ ಸ್ಟಾರ್ಟ್ ಮಾಡಿದ್ದು ನಾನು 2016. ಬರೀ 4 ಮಕ್ಕಳಿಂದ ಸ್ಟಾರ್ಟ್ ಮಾಡಿದಂಥ ಸಂಸ್ಥೆ 2019 ಆಗುವಾಗ 400 ಮಕ್ಕಳಷ್ಟಿಗೆ ರೀಚ್ ಆದೆವು ನಾವು ಕೋಚಿಂಗಲ್ಲಿ. ಸೊ ಆಗ ಪೇರೆಂಟ್ಸ್ನ ತುಂಬ ಡಿಮಾಂಡ್ ಇತ್ತು. ಅದೇ ಥರ ಕಾಂಪಿಟೇಷನ್ ತುಂಬ ಜಾಸ್ತಿ ಆಗ್ತಾ ಹೋಗ್ತಾ ಇತ್ತು, ನೀಟಿಗೆ, JEE CETಗೆ. ಸೊ ಹಾಗಾಗಿ ಪೇರೆಂಟ್ಸ್ ಏನು ಹೇಳಿದರು ಅಂತ ಹೇಳಿದ್ರೆ, ನೀವೇ ಯಾಕೆ ಒಂದು PUC ಕಾಲೇಜ್ ಮಾಡಬಾರ್ದು ಅಂತ ಹೇಳುವಂಥ ಒಂದು ಸಲಹೆಯನ್ನು ಕೊಟ್ಟರು. ಸೊ ಅದನ್ನು ನಾವು ಒಂದು ಚಾಲೆಂಜ್ ಆಗಿ ತಗೊಂಡು 2019 ಗುರುವಾಯಿನಕೆರೆಯಲ್ಲಿ ಇನ್ಫಿನಿಟಿ ಲರ್ನಿಂಗ್ ಫೌಂಡೇಶನ್ ಅಂತ ಹೇಳುವಂಥ ಒಂದು ಟ್ರಸ್ಟ್ ಮಾಡಿ ಅದರ ಅಂಡರಲ್ಲಿ ಎಕ್ಸೆಲ್ ಪಿ ಯು ಕಾಲೇಜನ್ನು ನಾವು ಸ್ಟಾರ್ಟ್ ಮಾಡಿರುವಂಥದ್ದು. ಸೊ ನಮ್ಮದು ಎಕ್ಸೆಲ್ ಪಿ ಯು ಕಾಲೇಜಲ್ಲಿ ಸಪ್ರೇಟ್ ಹಾಸ್ಟೆಲ್ ಇದೆ ಬಾಯ್ಸ್ ಆ್ಯಂಡ್ ಗರ್ಲ್ಸ್ಗೆ. ಹಾಸ್ಟೆಲ್ ಕೂಡ ತುಂಬ ಚೆನ್ನಾಗಿದೆ. ಮಾರ್ನಿಂಗ್ ಒಂದು 5 o'clock ಎದ್ದರೆ ನೈಟ್ ಒಂದು 10:30ವರೆಗೆ ಕೂಡ ಇಂಡಿವಿಜುವಲ್ ಆಗಿ ಅಟೆನ್ಷನ್ ಮಾಡ್ತೇವೆ. ತುಂಬ ಸ್ಟ್ರಿಕ್ಟ್ ಇರುತ್ತೆ, ಮೊಬೈಲ್ ಇಲ್ಲ, ಹುಡುಗರಿಗೆ ಮಾತಾಡಲಿಕ್ಕಿಲ್ಲ, ಪದೇ ಪದೇ ಮನೆಗೆ ಬಿಡಲ್ಲ, ಕ್ಯಾಂಪಸ್ ಬಿಟ್ಟು ಹೊರಗೆ ಹೋಗ್ಲಿಕ್ಕಿಲ್ಲ. ಸೊ ಇದೆಲ್ಲ ಒಂದು ಓದುವಂಥ ವಾತಾವರಣವನ್ನು ನಾವು ಕ್ರಿಯೇಟ್ ಮಾಡಿ ಕೊಟ್ಟಿದ್ದೇವೆ. ನಿಮ್ಗೆ ಗೊತ್ತಿರ್ಬೋದು, 2019 ಸ್ಟಾರ್ಟ್ ಮಾಡಿ 2025 ಕೂಡ ಪ್ರತಿ ವರ್ಷ ಥಿಯರಿ ರಿಸಲ್ಟಲ್ಲಿ ಸ್ಟೇಟಲ್ಲೇ ಟಾಪರ್ ಆಗಿ ನಾವು ಬರ್ತಾ ಇದ್ದೇವೆ. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಕನ್ಸಿಕ್ಯೂಟಿವ್ ಆಗಿ ಫಸ್ಟ್ ಪ್ಲೇಸ್ ನಾವೇ ಇದ್ದೇವೆ. ಅಷ್ಟು ಮಾತ್ರ ಅಲ್ಲ, ನಾವು ನೀಟ್ ರಿಸಲ್ಟ್ ತಗೊಂಡ್ರೆ ನಮ್ಮಲ್ಲಿ ಆದಿತ್ಯ ಅಂತ ಹೇಳಿ 692 ತಗೊಂಡವ, ಪ್ರಜ್ವಲ್ ಅಂತ ಹೇಳಿದ್ದಾನೆ 710, 720ಗೆ ಒಂದು 710 ತಗೊಳ್ಳುವಂಥದ್ದು ಅಷ್ಟು ಈಸಿ ಇಲ್ಲ. ಸೊ 710 ತಗೊಂಡು ರಾಜ್ಯದಲ್ಲೇ ಒಂದು ಅತ್ಯುತ್ತಮ ಫಲಿತಾಂಶವನ್ನು ತಗೊಂಡಿದ್ದಾನೆ. 4 ಮಕ್ಕಳು ನಮ್ಮಲ್ಲಿ ಲಾಸ್ಟ್ ಇಯರ್ನವರು ಏಮ್ಸಲ್ಲಿ ಓದ್ತಾ ಇದ್ದಾರೆ. ಸೊ ಡಾಕ್ಟರ್ ಆಗಬೇಕು ಅಂತ ಹೇಳುವವರು ಒಂದು ಕನಸಿನ ಕಾಲೇಜ್ ಯಾವುದು ಅಂತ ಹೇಳಿದರೆ ಏಮ್ಸ್ ಕಾಲೇಜ್. ಇಂಥ ಒಂದು ಏಮ್ಸ್ ಕಾಲೇಜಲ್ಲಿ ನಮ್ಮ ಎಕ್ಸೆಲ್ ಪಿ ಯು ಕಾಲೇಜಿನ 4 ವಿದ್ಯಾರ್ಥಿಗಳು ಓದ್ತಾ ಇರೋದು ನಮಗೆ ತುಂಬ ಒಂದು ಹೆಮ್ಮೆ ವಿಚಾರ ಅಂತ ಹೇಳಿಕ್ಕೆ ತಪ್ಪಾಗಲಿಕ್ಕಿಲ್ಲ. ಒಂದು ನೀಟಿನ ರಿಸಲ್ಟ್ ತಗೊಂಡಾಗ ಪ್ರತಿ ವರ್ಷ ಕೂಡ 100+ ಮಕ್ಕಳು, 100ಕ್ಕಿಂತಲೂ ಹೆಚ್ಚಿನ ಮಕ್ಕಳು ಮೆಡಿಕಲಲ್ಲಿ ಫ್ರೀ ಸೀಟಲ್ಲಿ ಓದ್ತಾ ಇರೋದು ನಮ್ಮ ಎಕ್ಸೆಲ್ ಪಿ ಯು ಕಾಲೇಜಿನ ಕ್ವಾಲಿಟಿ ಆಫ್ ಎಜುಕೇಷನ್ಗೆ ಒಂದು ಸಾಕ್ಷಿಯಾಗಿದೆ. 18 ಮಕ್ಕಳು ನಮ್ಮಿಂದ IIT ಕೂಡ ಸೆಲೆಕ್ಟ್ ಆಗಿದ್ದಾರೆ. ಸೊ ಒಳ್ಳೆ ಕೋಚಿಂಗ್ ಇದೆ, ಒಳ್ಳೆ ಟೀಚಿಂಗ್ ಇದೆ. ನಾವು ಯಾಕೆ ಕೋಚಿಂಗಲ್ಲಿ ಇಷ್ಟು ಸಕ್ಸಸ್ ಆದೆವು ಅಂತ ಹೇಳಿದರೆ, ನಾವು ಕೋಚಿಂಗ್ ಸೆಂಟ್ರಿಂದೇ ಪಿ ಯು ಕಾಲೇಜ್ ಬಂದಿರುವಂಥದ್ದು. ಸೊ ಬೇರೆಯವರಾಗಲ್ಲ. ಈಗ ಬೇರೆಯವ್ರಂತ ಹೇಗೆ ಅಂತ ಹೇಳಿದರೆ, ಫಸ್ಟ್ ಕಾಲೇಜ್ ಮಾಡಿ ಮತ್ತೆ ಕೋಚಿಂಗ್ ಸ್ಟಾರ್ಟ್ ಮಾಡಿರ್ತಾರೆ. ನಾವು ಹಾಗಲ್ಲ. ಫಸ್ಟ್ ನಾವು ನೀಟ್ ಕೋಚಿಂಗ್ ಸೆಂಟರ್, CET, JEE ಕೋಚಿಂಗ್ ಸ್ಟಾರ್ಟ್ ಮಾಡಿ ಆಮೇಲೆ ನಾವು ಪಿ ಯು ಕಾಲೇಜ್ ಮಾಡಿರುವ ಕಾರಣ ಕೋಚಿಂಗ್ ಬಗ್ಗೆ A to Z ನಮಗೆ ಐಡಿಯಾ ಇರುವಂಥದ್ದು. ಸೊ ನಿಮಗೆ ಹೇಗೆ ನಿಮ್ಮ ಮಕ್ಕಳ ಭವಿಷ್ಯ ಇಂಪಾರ್ಟೆಂಟ್ ಇದೆ, ಹಾಗೆ ನಮ್ಮದೇ ಓನ್ ಕಾಲೇಜ್ ಆದ ಕಾರಣ ನಮಗೆ ಕೂಡ ನಮ್ಮ ಕಾಲೇಜಿನ ಭವಿಷ್ಯಕ್ಕೋಸ್ಕರ ಅದನ್ನು 24 ಗಂಟೆ ಕೂಡ ಮಕ್ಕಳಿಗೆ ಕಾಳಜಿಯನ್ನು ವಹಿಸ್ತೇವೆ. ಡಾಕ್ಟರ್ ಫೆಸಿಲಿಟಿ ಕೊಟ್ಟಿದ್ದೇವೆ, ಇಂಡಿವಿಜುವಲ್ ಅಟೆನ್ಷನ್ ಇದೆ, ಗರ್ಲ್ಸಿಗೆ ಕೂಡ ತುಂಬ ಸೇಫ್ಟಿ ಇದೆ. ನಮ್ಮ ಸಿಸ್ಟರ್ ಇದ್ದಾರೆ ಸಹನಾ ಅಂತೇಳಿ, ಅವ್ರು MSc ಆಗಿದೆ, ಅವರು ಕೂಡ ಗರ್ಲ್ಸಿಗೆಲ್ಲ ಅವರೇ ನೋಡಿಕೊಳ್ಳುವಂಥದ್ದು. ಬಾಯ್ಸಿಗೆಲ್ಲ ನಾವೇ ಇನ್ಚಾರ್ಜ್ ತಗೊಂಡಿದ್ದೇವೆ. 24 ಗಂಟೆ ಕೂಡ ನಾವು ಕ್ಯಾಂಪಸ್ಸಲ್ಲಿ ಇರುವಂಥದ್ದು. ಅದು ಸ್ಪೆಷಲ್. ನಿಮಗೆ ಯಾರೋ ನಾವು ಚೇರ್ಮನ್ ಆಗಿ ನಾವೆಲ್ಲೂ ಇರ್ತೇವೆ ಅಂತ ಹೇಳಿಲ್ಲ. ನಮ್ಮದು ಬರೀ PUC ಮಾತ್ರ ಇರುವಂಥದ್ದು. 24 ಗಂಟೆ ಕೂಡ ನಾವು ಕ್ಯಾಂಪಸ್ಸಲ್ಲಿ ಇರ್ತೇವೆ, ನಮ್ಮ ಮನೆಯವರಾಗಿ ನೋಡ್ಕೊಳ್ತೇವೆ. ಅದು ಸ್ಪೆಷಲ್. ನಮ್ಮ ಉದ್ದೇಶ ಏನು ಅಂತ ಹೇಳಿದರೆ, 2 ವರ್ಷ ನಮ್ಮಲ್ಲಿ ಓದಿ ಹೋಗುವಾಗ ಒಂದು ಒಳ್ಳೆ ದೇಶದ ಪ್ರಜೆ ಆಗಬೇಕು, ಅಪ್ಪ ಅಮ್ಮನಿಗೆ ಒಂದು ಒಳ್ಳೆ ಆಸ್ತಿ ಆಗಬೇಕು ಅಂತ ಹೇಳುವಂಥ ಒಂದು ಒಳ್ಳೆಯ ಉದ್ದೇಶವನ್ನು ಇಟ್ಕೊಂಡು ನಾವು ಸ್ಟಾರ್ಟ್ ಮಾಡಿರುವಂಥದ್ದು. ಖಂಡಿತ ಜನಗಳ ಒಳ್ಳೆಯ ಪ್ರೋತ್ಸಾಹ ಇದೆ, ಒಳ್ಳೆಯ ಕ್ವಾಲಿಟಿ ಆಫ್ ಎಜುಕೇಷನ್ ಕೊಟ್ಟಿರುವ ಕಾರಣ ಒಳ್ಳೆ ರಿಸಲ್ಟ್ ಬರ್ತಾ ಇದೆ, ಒಳ್ಳೆ ಸಿಸ್ಟಮನ್ನು ಕ್ರಿಯೇಟ್ ಮಾಡಿದ್ದೇವೆ. ಸೊ ಯಾಕಂತ ಹೇಳಿದರೆ, ಒಂದು ಒಳ್ಳೆ ರಿಸಲ್ಟ್ ಬರಬೇಕು ಅಂತ ಹೇಳಿದರೆ ಒಳ್ಳೆ ಟೀಮ್ ಬೇಕು, ಒಳ್ಳೆ ಟೀಮ್ ಒಟ್ಟಿಗೆ ಒಂದು ಒಳ್ಳೆಯ ಸಿಸ್ಟಮ್ ಬೇಕಾಗ್ತದೆ. ಸೊ ಎರಡು ಕೂಡ ನಮ್ಮಲ್ಲಿರುವ ಕಾರಣ ಕ್ವಾಲಿಟಿ ಆಫ್ ರಿಸಲ್ಟ್ ಕೂಡ ತುಂಬ ಚೆನ್ನಾಗಿ ಬರ್ತಾ ಉಂಟು. ಎಲ್ಲ ನಮ್ಮ ನೀಟ್ ಆಸ್ಪಿರೆಂಟ್, JEE ಆಸ್ಪಿರೆಂಟ್ಸಿಗೆ ಆಲ್ ದಿ ಬೆಸ್ಟ್ ಹೇಳ್ತಾ, ಎಲ್ಲರಿಗೂ ಕೂಡ ದೇವರು ಒಳ್ಳೇದು ಮಾಡಲಿ. ಖಂಡಿತವಾಗಿ ಕೂಡ PUC ಅಂತ ಹೇಳುವಾಗ ಎಕ್ಸೆಲ್ ಪಿ ಯು ಕಾಲೇಜ್ ಖಂಡಿತ ಒಮ್ಮೆ ನೀವು ಬನ್ನಿ, ನಮ್ಮ ಕಾಲೇಜನ್ನು ವಿಸಿಟ್ ಮಾಡಿ. ತುಂಬ ಒಳ್ಳೆಯ ಕ್ಯಾಂಪಸ್ ಇದೆ. 16 ಎಕರೆಯಲ್ಲಿ ಗ್ರೀನರಿಯಲ್ಲಿ ನಮ್ಮ ಪಿ ಯು ಕಾಲೇಜ್ ಇರುವಂಥದ್ದು. ಒಂದು ಓದುವಂಥ ವಾತಾವರಣವನ್ನು ಕ್ರಿಯೇಟ್ ಮಾಡಿರುವ ಕಾರಣ ಖಂಡಿತ ನಮ್ಮಲ್ಲಿ ಜಾಯ್ನ್ ಆದರೆ ಸಕ್ಸಸ್ ಗ್ಯಾರಂಟಿ. ಥ್ಯಾಂಕ್ ಯು. ಆಲ್ ದಿ ಬೆಸ್ಟ್.